ಸರ್, ಫಾರೆನ್ಸಿಕ್ ರಿಪೋರ್ಟ್ ಬಂದಿದೆ ಸರ್. ಓಕೆ ಓಕೆ ಸರ್. ರೀತು ಅವ್ರ ಮನೇಲಿ ಸಿಕ್ಕಿರೋ ಅಕ್ಯೂಸ್ಡ್ ಬ್ಲಡ್ ಸ್ಯಾಂಪಲ್ ಇದು. ಇದರಲ್ಲಿರೋ ನೋಡ್ತಾ ಇದ್ರೆ ಅಟ್ಯಾಕ್ ಮಾಡಿರೋ ಬ್ಲಡ್ ಸ್ಟೈನ್ ಗ್ರೂಪ್ AB ಪಾಸಿಟಿವ್. ಹಾಗೆ ನೋಡೋದಾದ್ರೆ ನಮ್ಮ ಸಸ್ಪೆಕ್ಟ್ ಗ್ರೂಪ್ ಅಲ್ಲಿ AB ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋನೆ ಇದನ್ನೆಲ್ಲ ಮಾಡಿರ್ತಾನೆ. ಸರ್, ವೈಟ್, ಇವ್ರು ಎಲ್ಲರ ಬ್ಲಡ್ ಗ್ರೂಪ್ ನಾವು ಆಗ್ಲೇ ಐಡೆಂಟಿಫೈ ಮಾಡಿದೀವಿ. ಸಂಜಯ್ ಬ್ಲಡ್ ಗ್ರೂಪ್ B ಪಾಸಿಟಿವ್, ಫೈಜಲ್ ಗ್ರೂಪ್ O ಪಾಸಿಟಿವ್, ರಿತುದು ಅಗೇನ್ B ಪಾಸಿಟಿವ್. ಇನ್ನು ಉಳಿದಿರೋದು ಡಾಕ್ಟರ್ ದೇವರಾಜ್ ಮಾತ್ರ. ಸರ್, ಆ ಡಾಕ್ಟರ್ ಬ್ಲಡ್ ಗ್ರೂಪ್ AB ಪಾಸಿಟಿವ್. ಎಸ್, ದಟ್ಸ್ ಆಲ್ ಮ್ಯಾನ್. ಹಾಗಾದ್ರೆ ನಮ್ಮ ಊಹೆ ತಪ್ಪಾಗಿಲ್ಲ. ಇಟ್ಸ್ ಮ್ಯಾಚಸ್ ದ ಟೆಸ್ಟ್ ರಿಸಲ್ಟ್ಸ್. ಹಾಗಾದ್ರೆ ಇದನ್ನೆಲ್ಲ ಮಾಡಿದ ಅವನೇ ಅಂತ ಕನ್ಫರ್ಮ್ ಆಯ್ತು ಅಲ್ವಾ ಸರ್? ಡಾಕ್ಟರ್ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ರಿತುಗ್ ಅವರು ಕಳಿಸಿರೋ ಮೆಸೇಜ್ ಮುಖಾಂತರನೇ ನಾನ್ ತಿಳ್ಕೊಂಡೆ. ಅದಾದ್ಮೇಲೆ ಸಂಜು ಮೇಲೆ ಅಟ್ಯಾಕ್ ಮಾಡಿದಾಗ ಅವನೇ ಅಂತ ಪಕ್ಕ ಆಯ್ತು. ಅಂಡ್ ನೌ ಇಟ್ಸ್ ಅಫಿಷಿಯಲಿ ಕನ್ಫರ್ಮ್ಡ್ ವಿತ್ ಎವಿಡೆನ್ಸ್. ಅಂದ್ರೆ ಅವ್ರು ಯಾಕೆ ಸರ್ ಹೀಗೆಲ್ಲ ಮಾಡ್ತಾ ಇದ್ದಾರೆ? ಎಸ್, ಅದನ್ನ ಈಗ ನಾವು ಕಂಡುಹಿಡಿಬೇಕು. ಬಟ್ ಬಿಫೋರ್ ದಟ್ ಅವನು ಇನ್ನೊಂದು ಯಾವ್ದಾದ್ರು ಕೊಲೆ ಮಾಡೋದಕ್ಕೂ ಮುಂಚೆ ಅವನನ್ನ ಕಂಡು ಹಿಡಿದು ಶಿಕ್ಷೆ ಕೊಡಿಸ್ಬೇಕು. ನೆಕ್ಸ್ಟ್ ಮೋಸ್ಟ್ ಕ್ರೂಷಿಯಲ್ ಸ್ಟೆಪ್. ಕಾರಣ ಅವನ ಮುಂದಿನ ಪ್ಲಾನ್ ಏನು ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲ. ಸೊ ಯಾವಾಗ್ಲಾದ್ರೂ ಏನ್ ಬೇಕಾದ್ರೂ ನಡಿಬಹುದು. ಅಮೀರ್, ಆದಷ್ಟು ಬೇಗ ದೇವರಾಜ್ಗೆ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿ. ಚಾನಲ್, ನ್ಯೂಸ್ ಪೇಪರ್, ಫೇಸ್ಬುಕ್, ವಾಟ್ಸ್ಆಪ್, ಮೀಡಿಯಾ ಎಲ್ಲದರಲ್ಲೂ ಎಲ್ಲ ಕಡೆ ಒಂದು ಫೋಟೋ ಹಾಕಬೇಕು. ವಿತ್ ಇನ್ 1 day he must be in our custody. So make things faster. ಎಸ್ ಸರ್. Go. ಏನೇ ಇದನ್ನ ನೋಡಿದ್ಯಾ? ಇವರೇನಾ ನೀವು ಹೇಳ್ತಾ ಇರೋ ಡಾಕ್ಟರ್? ಮಗಳಲ್ಲಿ ಏನ್ ಮಾಡ್ತಿದ್ದಾಳು ಅವಳು? ಅವಳು ಇನ್ನೂ ಎದ್ದೇ ಇಲ್ಲ. ಎದ್ದೇ ಇಲ್ವಾ? ಟೈಮ್ 10 ಆಯ್ತು. ಎದ್ದೇಳಿಸಿ ಕರ್ಕೊಂಡ್ ಬಾ. ಈಗ್ಲೇ ಎಬ್ಬಿಸ್ತೀನಿ. ಹಾ. ಮಗಳೇ, ಮಗಳೇ, ರೀತು, ಮಗಳೇ, ಮಗಳೇ, ರೀತು, ಮಗಳೇ. ಮಗಳೇ, ರೀತು, ಮಗಳೇ. ಏನಾಯ್ತು? ಅವಳ ಮನೇಲಿ ಎಲ್ಲೂ ಇಲ್ಲ ರೀ. ಏನ್ ಹೇಳ್ತಾ ಇದೀಯ ನೀನು? ರಾತ್ರಿ ಎಲ್ಲಾದ್ರೂ ಹೋಗ್ತೀನಿ ಅಂತ ಹೇಳಿದ್ಲಾ? ಇಲ್ಲ, ನಂಗೆ ಯಾಕೋ ಭಯ ಆಗ್ತಿದೆ. ನನ್ ಮಗಳು. ನೀನೇನೇ ಹೆದರ್ಕೋಬೇಡ. ಫೋನ್ ತಗೊಂಡ್ ಕೊಡು. ತಗೊಳ್ಳಿ. ಸ್ವಿಚ್ ಆಫ್ ಆಗಿದೆ. ಅಯ್ಯೋ, ನನ್ ಮಗಳು ಇವಳೆಲ್ಲಿಗೆ ಹೋಗ್ಬಿಟ್ಲು ರೀ. ಅನವಶ್ಯಕವಾಗಿ ನೀನು ಹತ್ತು ನನಗೆ ಟೆನ್ಷನ್ ಕೊಡ್ಬೇಡ. ಇರು, ಸಂಜಯ್ಗೆ ಫೋನ್ ಮಾಡ್ತೀನಿ. ಅವನಿಗೇನಾದ್ರೂ ಗೊತ್ತಾ ಅಂತ ಕೇಳ್ತೀನಿ. ಹಲೋ. ಅಂಕಲ್. ಹಾ ಸಂಜಯ್, ರೀತು ಏನಾದ್ರೂ ನೆನ್ನೆ ನಿನಗೆ ಫೋನ್ ಮಾಡಿದ್ಲಾ? ಬೆಳಗಿನ ಇಲ್ವಲ್ಲ ಅಂಕಲ್. ಏನಾಯ್ತು? ರೀತು ಎಲ್ಲಾದ್ರೂ ಹೋಗ್ತೀನಿ ಅಂತ ನಿನ್ನ ಹತ್ರ ಏನಾದ್ರೂ ಹೇಳಿದ್ಲಾ? ಇಲ್ಲ ಅಂಕಲ್. ಏನಾಯ್ತು? ಏನಾಯ್ತು ಅಂತ ಹೇಳಿ.
ರೀತು ನೆನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಶಿ ಈಸ್ ಮಿಸ್ಸಿಂಗ್. ಹಲೋ ಅಂಕಲ್. ಹಲೋ ಅಂಕಲ್. ಅಂಕಲ್ ಇಲ್ಲ ಸರ್, ಅವಳು ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತ್ರ ಮಾತಾಡಿದ್ದು. ನಿನ್ನೆ ಆ ಘಟನೆ ಆದ್ಮೇಲೆ ನಾನು ತುಂಬಾ ಸುಸ್ತಾಗಿದೆ. ಸರ್, ರಿತು ನಂಬರ್ ರಾತ್ರಿ 1 ಗಂಟೆಯಿಂದ ಸ್ವಿಚ್ ಆಫ್ ಅಂತ ಹೇಳಿದ್ರಲ್ಲ, ಲಾಸ್ಟ್ ಆಗಿ ಸ್ಪಾಟ್ ಆಗಿರೋ ಲೊಕೇಶನ್ ಇದೆ. ಅದಾದ್ಮೇಲೆ ನಿನ್ನೆ ರಾತ್ರಿ 2 ಫೋನ್ ಕಾಲ್ಸ್ ಮಾತ್ರ ಆ ನಂಬರಿಗೆ ಬಂದಿದೆ ಸರ್. 9:44ಕ್ಕೆ 9880966650 ನಿಂದ ಬಂದಿದೆ. ಅದಾದ್ಮೇಲೆ 10:35ಕ್ಕೆ 91412886 ಇಂದ ಬಂದಿದೆ. ಇದರಲ್ಲಿ ಮೊದಲನೇದು ಸಂಜಯ್ ಹೇಳಿದ ತರ ಸಂಜಯ್ದೇ ಕಾಲು. ಆ 2ನೇ ನಂಬರು ಸರ್, ಅದು ಡಾಕ್ಟರ್ ನಂಬರು. ನನ್ ಮಗಳು ಅಮೀರ್, ಆ ಡಾಕ್ಟರ್ ಕಾಲ್ ಲೊಕೇಶನ್ ಸಿಕ್ತಾ? ಅದನ್ನ ಕಲೆಕ್ಟ್ ಮಾಡಿದೀನಿ ಸರ್. ಬೆಟ್ಟದ ಕೆಳಗಿರೋ ಒಂದ್ ಮನೆಯಿಂದ ಬಂದಿದೆ ಸರ್. ಅದಾದ್ಮೇಲೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. ಅಂದ್ರೆ ಆ ಪ್ಲೇಸ್ ಅಲ್ಲಿ, ಐ ಮೀನ್ ನೀನ್ ಹೇಳಿರೋ ಸ್ಪಾಟ್ ಅಲ್ಲಿ, ಆ ಸುತ್ತಮುತ್ತಲಿರೋ ಬೆಟ್ಟದ ಪ್ರದೇಶಕ್ಕೆ ಅವನು ರಿತುನ ಕರ್ಕೊಂಡು ಹೋಗಿರ್ತಾನೆ. ಇಲ್ಲ ಅವಳೇ ತಾನಾಗಿ ಅಲ್ಲಿಗೆ ಹೋಗಿರ್ಬೇಕು. ಆದಷ್ಟು ಬೇಗ ಆ ಪ್ಲೇಸ್ ಅಲ್ಲಿರೋ ಇಂಟೆನ್ಸಿಟಿನ ಚೆಕ್ ಮಾಡಿ, ಸರ್ಚ್ ಮಾಡಿ. ಓಕೆ ಸರ್. ಅಂಡ್ ಸಂಜಯ್, ಫ್ರಮ್ ನೌ ಯು ಮಸ್ಟ್ ಟೇಕ್ ಎಕ್ಸ್ಟ್ರಾ ಕೇರ್. ಅವನನ್ನ ಹಿಡ್ಕೊಳ್ಳೋವರೆಗೂ. ಸರ್, ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವಳು ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತ್ರ ಮಾತಾಡಿದ್ದು. ನಿನ್ನೆ ಆ ಘಟನೆ ಆದ್ಮೇಲೆ ನಾನು ತುಂಬಾ ಸುಸ್ತಾಗಿದೆ. ಸಂಜಯ್, ಕಾಮ್ ಡೌನ್. ಏನ್ ನಡೀತು ನಮಗೆ ಗೊತ್ತಿಲ್ಲ ಅಲ್ವಾ? ಬಿ ಸೇಫ್ ಫಸ್ಟ್ ಆಫ್ ಆಲ್. ಈ ಸಮಯದಲ್ಲಿ ನೋವು ಮಾಡ್ಕೋಬೇಡಿ, ಹೆದರ್ಕೋಬೇಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗೆ ಗೊತ್ತು. ನಮ್ ಕೈಲಾದಷ್ಟು ಪ್ರಯತ್ನ ನಾವು ಮಾಡಿ ಅವನ್ನ ಹಿಡಿತೀವಿ. ಆದಷ್ಟು ಬೇಗನೆ ರಿತುನ ನಾವು ಕಂಡು ಹಿಡಿತೀವಿ. ಇವತ್ತು ಬೆಳಗ್ಗೆಯಿಂದ ಈ ಫೋಟೋದಲ್ಲಿರೋ ಹುಡುಗಿ ಕಾಣಿಸ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ಆ ಹುಡುಗಿ ವಾಸವಾದ ಮನೆಯಲ್ಲೇ ಅವಳ ಮೇಲೆ ಅಟ್ಯಾಕ್ ಆಗಿದೆ. ಅನುಮಾನ ಪಡ್ತಿರೋ ವ್ಯಕ್ತಿಯ ಫೋಟೋನ ಪೊಲೀಸರು ಪ್ರೆಸ್ಗೆ ರಿಲೀಸ್ ಮಾಡಿದ್ದಾರೆ. ಇವರಿಬ್ಬರ ಬಗ್ಗೆ ಯಾರಿಗಾದ್ರೂ ಸಮಾಚಾರ ಗೊತ್ತಿದ್ರೆ ತಕ್ಷಣ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಂತ ಈ ಕೇಸ್ನ ಡೀಲ್ ಮಾಡ್ತಿರೋ ಸಿಐ ವಿಲ್ಸನ್ ಜಾಕೋಬ್ ಹೇಳಿದ್ದಾರೆ. ಸರ್, ಅವರು ಇಲ್ಲಿವರೆಗೂ 4 ಹಾಸ್ಪಿಟಲ್ ಕೆಲಸ ಮಾಡಿದ್ದಾರೆ. ಈ 4 ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ಆಲ್ ಫಾರ್ ದ ಸೇಮ್ ರೀಸನ್, ಪೇಷಂಟ್ಸ್ ಮೇಲೆ ಸೆಕ್ಷುವಲ್ ಹ್ಯಾರೇಸ್ಮೆಂಟ್ ಮಾಡಿರೋದ್ರಿಂದ. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಯಾರು ಕೂಡ ಇಲ್ಲಿವರೆಗೂ ಅವನ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ. ನಾಟ್ ಎ ಸಿಂಗಲ್ ಕೇಸ್. ಹಾಗಾದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ಇದಕ್ಕೋಸ್ಕರನೇ ಇರಬಹುದು. ಮೇ ಬಿ ಕಾಲೇಜಲ್ಲೇ ಇದ್ದಾಗ ಪ್ರಯತ್ನ ಪಟ್ಟಿರ್ತಾನೆ, ಆಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಈಗ ಟ್ರೈ ಮಾಡ್ತಾ ಇದ್ದಾನೆ. ಆ ಡಾಕ್ಟರ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ರಿತು ಹೇಳಿದ್ಲು ತಾನೆ? ಎಸ್ ಸರ್. ಬಟ್ ನಾವು ಕಂಪ್ಲೀಟ್ ಆಗಿ ಅದನ್ನ ನಂಬೋದಕ್ಕಾಗಲ್ಲ. ಒಂದ್ ವೇಳೆ ಅವಳು ಭಯ ಪಟ್ಕೊಂಡು ಈ ತರ ಹೇಳಿರ್ಬೋದು. ಕಾರಣ ಇಲ್ಲಿವರೆಗೂ ಅವನಿಗೆ ಬಲಿಯಾಗಿರೋ ವಿಕ್ಟಿಮ್ಸ್ ಯಾರು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಮೇ ಬಿ ಹ್ಯಾಸ್ ಬ್ಲಾಕ್ ಮೇಲ್ ದೆಮ್. ಈ ರಿತುನ ಮತ್ತೆ ಡಾಕ್ಟರ್ನ ಹಾಗೆ ಉಳಿದಿರೋ ಸ್ಟೂಡೆಂಟ್ ಗಳನ್ನ ಸಸ್ಪಿಷಿಯಸ್ ಆಗಿ ಹಾಸ್ಪಿಟಲ್ ಏನಾದ್ರು ನಡೆದಿದೆಯಾ ಅಂತ ಹೇಳಿ ಇನ್ನೊಂದ್ಸಲ ಹೋಗಿ ಡೀಟೇಲ್ಡ್ ಆಗಿ ಎನ್ಕ್ವೈರಿ ಮಾಡ್ಕೊಂಡ್ ಬಾ. ಶೋರ್ ಸರ್.